ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ 24ನೇ ತಾರೀಕು ಜೂನ್ ನಮ್ಮ 102ನೇ ಬ್ಯಾಚ್ ಇರತಕ್ಕಂಥದ್ದು. 15 ದಿವಸ ಮನೆಯಲ್ಲೇ ಕೂತ್ಕೊಂಡು ಕಲಿತಕ್ಕಂಥದ್ದು. ಆಸಕ್ತಿ ಇರೋರು ಸೇರ್ಕೊಳ್ಳಿ. ಕೆಳಗೆ ಬರ್ತಕ್ಕಂಥ ನಂಬರ್ಗೆ ವಾಟ್ಸ್ಯಾಪ್ ಮಾಡಿ, ಕ್ಲಾಸ್ ಇಂಟ್ರೆಸ್ಟ್ ಇದೆ, ಡೀಟೇಲ್ಸ್ ಕಳಿಸಿ ಅಂತ ವಾಟ್ಸ್ಯಾಪ್ ಮಾಡಿ. ಸೊ ಅವರೇ ನಿಮಗೆ ಎಲ್ಲ ಡೀಟೇಲ್ಸ್ ಕಳಿಸ್ತಾರೆ, ಕಾಲ್ ಬ್ಯಾಕ್ ಮಾಡ್ತಾರೆ. ಕಾಲ್ ಮಾಡಿದಾಗ ಸ್ವಲ್ಪ ಹೆವಿ ಕಾಲ್ಸ್ ಇರೋದ್ರಿಂದ ಕನ್ಸಲ್ಟೇಷನ್ಗೆ ಅದಕ್ಕೆ ಇದಕ್ಕೆ ಏನೇನೋ ಕೇಳ್ತಾ ಇರೋದ್ರಿಂದ ಹೆಚ್ಚಿಗೆ ಕಾಲ್ಸ್ ಒಂದು ಸತಿ ಪಿಕ್ ಮಾಡೋಕ್ಕಾಗೋದಿಲ್ಲ. ಆ ಕಾರಣದಿಂದ ವಾಟ್ಸ್ಯಾಪ್ ಮಾಡಿ, ಭಾಳಷ್ಟು ನಿಮಗೆ ಅನುಕೂಲ ಆಗುತ್ತೆ. ಕರೆಗಳನ್ನ ತೊಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ. ಹೇಳಿ ಗುರುಜಿ. ನಮಸ್ಕಾರ. ಹೇಳಿ. ನಾವು ಈಗ 2 ವರ್ಷದ ಹಿಂದೆ ಕೇಳಿದ್ವಿ ಗುರುಜಿಯವರೇ. ಹೇಳ್ದಂಗೆ ನಮ್ಗೆಲ್ಲ ಆಗಿದೆ. ಹೇಳಿ, ಏನು ಕೇಳಬೇಕು? ಅದೇ ನನ್ನ ಮಗಳು ಈಗ BE 6th SEM ಅಲ್ಲಿ ಬಂದಿದ್ದಾಳೆ ಗುರುಜಿ. ಕಂಪ್ಯೂಟರ್ ಸೈನ್ಸ್ ಕಲಿತಾ ಇದ್ದಾಳೆ. ಆಮೇಲೆ ಅವಳು ಈ ಸರ್ತಿ ಕ್ಯಾಂಪಸ್ಗೆ ಟ್ರೈ ಮಾಡ್ತಾ ಇದ್ದಾಳೆ. ಪ್ರಶ್ನಾಶಾಸ್ತ್ರನಾ? ಇಲ್ಲ ಇಲ್ಲ, ಅವಳದು ಡೇಟ್ ಆಫ್ ಬರ್ತ್ 26. ಪ್ರಶ್ನೆ ಏನಿದೆ ಹೇಳಿ. ನೀವು ಕ್ಯಾಂಪಸ್ ಇಂಟರ್ವ್ಯೂ ತಾನೆ? ಹೌದು, ಕ್ಯಾಂಪಸ್. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ಅದು ಜಾತಕದಲ್ಲಿ ಇಮಿಡಿಯೇಟ್ ಆಗಿ ಗೊತ್ತಾಗೋದಿಲ್ಲ ಅಲ್ಲಿ. ಹೌದಾ? 1 to 240 ಒಂದು ನಂಬರ್ ಹೇಳಿ. 5 ನಂಬರ್ ಗುರುಜಿ. ಓಕೆ. ಯಾವಾಗ ಈಗ ಕಂಪನಿಗಳು ಬರ್ತಾ ಇದಾವ? ಕಂಪನಿಗಳು ಈಗ ಅವರಿಗೆ ಇದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಡಿಸೆಂಬರ್ಗೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು. ಸರಿ. 6ನೇ ಮನೆ ಮಂಗಳ. ಓಕೆ, ಮಂಗಳನಲ್ಲಿ 6ನೇ ಮನೆ ಇದೆ. ಮಂಗಳ ದಶ, ರಾಹು ಭುಕ್ತಿ, ರಾಹು ಅಂತರ್ಭುಕ್ತಿ ಆದಮೇಲೆ ಗುರು 2-6 ಕಾಂಬಿನೇಷನ್ ಬರುತ್ತೆ. ಮಂಗಳ, ರಾಹು, ಗುರು. ಸೆಪ್ಟೆಂಬರ್ ಒಳಗಡೆ ಅವ್ರ ಕೆಲಸ ಸಿಗುತ್ತೆ. ಆಫರ್ ಸೆಪ್ಟೆಂಬರ್ 18ನೇ ತಾರೀಕು ಒಳಗಡೆ ಕೆಲಸ ಸಿಗುತ್ತೆ. ಲೈಫಲ್ಲಿ ಯಾವುದು ಫ್ರೀ ಬರಲ್ಲ. ಭಗವಂತ ನಿಮ್ಗೆ ಒಳ್ಳೆಯ ಜಾತಕ ಕೊಟ್ಟಿದ್ರು ಕೂಡ, ಫಸ್ಟ್ ಕ್ಲಾಸ್ ಯೋಗ ಕೊಟ್ಟಿದ್ರು ಕೂಡ ಕಷ್ಟಪಡಬೇಕು ಅನ್ನೋದೊಂದು ಪಾಯಿಂಟ್ ಇಟ್ಟಿದ್ದಾನೆ ಭಗವಂತ. ದೇರ್ ಈಸ್ ನೋ ಫ್ರೀ ಮೀಲ್ಸ್ ಅವೈಲೇಬಲ್ ಇನ್ ದಿ ವರ್ಲ್ಡ್. ದೇರ್ ಈಸ್ ನೋ ಫ್ರೀ ಮೀಲ್ಸ್ ಅವೈಲೇಬಲ್ ಇನ್ ದಿ ವರ್ಲ್ಡ್. ಎಲ್ಲೋ ಅನ್ನದಾನ ಮಾಡ್ತಾ ಇದ್ದಾರೆ ಅಂತ ನೀವು ದಿನ ಹೋಗಿ, ನಿಮಗೆ ಒಂದು ದಿವಸ ಕೋಪ ಬರ್ತದೆ. ನಾನೇನು ಬಿಟ್ಟು ತಿಂತೀನಿ, ಅಟ್ಲೀಸ್ಟ್ ಅಲ್ಲಿ ಕಸ ಗೂಡ್ಸಾರು ಬರ್ತೀರ. ಎಷ್ಟೋ ಜನ ಯಾವ್ದಾರು ಒಂದು ಮಠದಲ್ಲೋ ಎಲ್ಲೋ ಒಂದು ಫ್ರೀ ಊಟ ಮಾಡ್ತಾಯಿದ್ರೆ ಅಟ್ಲೀಸ್ಟ್ ಮಠದ ಸೇವೆ ಆದರೂ ಮಾಡ್ತೀರ. ಅರ್ಥ ಆಯ್ತಲ್ಲ? ಮಠದ ಸೇವೆ ಆದರೂ ಮಾಡ್ತೀರ. ಅದಕ್ಕೆ ಮಹಿಳೆಯರಿಗೆ ಸ್ವಲ್ಪ ಬುದ್ಧಿವಾದ, ಇವೆಲ್ಲ ನಿಮ್ಮ ಕರ್ಮಕ್ಕೆ ಆ್ಯಡ್ ಆಗುತ್ತೆ. ಇದೆಲ್ಲ ಸಣ್ಣ ಸಣ್ಣ ವಿಚಾರ ನಮ್ಮ ಹಿಂದೂ ಧರ್ಮದಲ್ಲಿ ಬರೆದಿಟ್ಟಿದೆ. ಅದು ಯಾವುದೇ ಧರ್ಮ ಆದರೂ ಕೂಡ ನಮ್ಮ ಧರ್ಮದಲ್ಲಿ ಏನು ಬರೆದಿದೆಯೋ ಅದೇ ಆಗೋದು. ಅವನು ಕೊಲೆ ಮಾಡಲಿ, ಅವನ ಕರ್ಮ ಬರ್ಕೋಬೇಕು. ಒಬ್ಬನ್ನ ನಾಶ ಮಾಡಲಿ ಬರೆದಿಟ್ಟಿರುತ್ತೆ. ಒಬ್ಬನಿಗೆ ಮೋಸ ಮಾಡಲಿ ಬರೆದಿಟ್ಟಿರುತ್ತೆ. ಒಬ್ಬರಿಗೆ ಫ್ರೀ ಸರ್ವಿಸಸ್ ತಗೊಳ್ಳಿ, ಅದು ಬರೆದಿಟ್ಟಿರುತ್ತೆ. ಇವನು ಫ್ರೀ ಸರ್ವಿಸ್ ತಗೊಂಡೆ ವಿತೌಟ್ ಎನಿ ಇದು ಅಂತ ಒಂದು ರೂಲ್ ಹಾಕಿದ್ದಾರೆ. ಅದಕ್ಕೆ ಕರ್ಮಣ್ಯೇವಾಧಿಕಾರಸ್ಯೆ ಮುಂದೆ ಹೇಳಲ್ಲ, ನೀವು ಹೋಗಿ ಹುಡ್ಕೊಳ್ಳಿ, ಅದರ ಅರ್ಥ ತಿಳ್ಕೊಳ್ಳಿ. ಕರ್ಮ ಭಗವದ್ಗೀತೆಯಲ್ಲಿ ಇರೋದು ಪೂರ್ತಿ ಅದೇನೆ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಏನು ಕೇಳಬೇಕು? ಮಗಳು ಓದೋದ್ರ ಬಗ್ಗೆ. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 15/3/2005 ಗುರುಜಿ. ಟೈಮ್ ಬೆಳಗ್ಗೆ 7 ಗುರುಜಿ. ಬೆಳಿಗ್ಗೆ 7 ಗಂಟೆ. ನಿಮಿಷ ಒಂದು 2 ನಿಮಿಷ ಆಗಿರ್ಬೋದೇನ ಗುರುಜಿ. 7 ಗಂಟೆನೆ. ಹುಟ್ಟಿದ ಊರು ಹೇಳಿ. ತುಮಕೂರು ಡಿಸ್ಟಿಕ್ಕು, ಕೊರಟಗೆರೆ ತಾಲೂಕು. ಮಂಗಳ ದಶ ನಡೀತಾ ಇದೆ. ಮಂಗಳ ದಶೆಯಲ್ಲಿ 2024 ಅಕ್ಟೋಬರ್ವರೆಗೂ ಕೇತು. ಮಂಗಳದಲ್ಲಿ 12ನೇ ಮನೆ ಕಾಂಬಿನೇಷನ್ ಬಂದಿರೋದ್ರಿಂದ ಎಜುಕೇಷನಲ್ಲಿ ಮಂಗಳ 12-6 ಬಂದಿರೋದ್ರಿಂದ ಸ್ವಲ್ಪ ಓದೋಕ್ಕೆ ಸ್ವಲ್ಪ ಆಸಕ್ತಿ ಇರಲ್ಲ. ಕುಂಟ್ಕೊಂಡು ಮುಗಿಸ್ತಾರೆ. ಯಾಕಂದರೆ 7 ಇರೋದ್ರಿಂದ 10 ಇರೋದ್ರಿಂದ. ಅರ್ಥ ಆಯ್ತಾ? ಇದಕ್ಕೆ ದಾನ ನೀವು ದಯವಿಟ್ಟು 12ನೇ ಮನೆ ಬಂದಿರತಕ್ಕಂಥದ್ದು ಸೂರ್ಯ, ಗೋಧಿನ ದಾನ ಮಾಡಿ. ಅದ್ರ ಜೊತೆಗೆ ಬಲಗೈ ಉಂಗುರದ ಬೆರಳಿಗೆ ಒಂದು ಹವಳ ಹಾಕಿಸಿ. ಓಕೆ. ಜಾತಕದಲ್ಲಿ ಏನು ಹೇಳ್ತಾರೆ, ಇಲ್ಲಿ ಸೂರ್ಯನಿಂದ ಪ್ರಾಬ್ಲಮ್ ಆಗಿರೋದು. ಆ್ಯಕ್ಚುಲಿ ಈಗ ಅವ್ರಿಗೆ ನಡೀತಾ ಇರ್ತಕ್ಕಂಥ ದಶಾದ ಮೇಲೆ ಸೂರ್ಯ 1ನೇ ಮನೇಲಿದ್ದಾನಲ್ವಾ, ಅವನು 12ನೇ ಮನೆ ಭಾವಚಲಿತದಲ್ಲಿ ಹೋಗಿದ್ದಾನೆ. ತುಂಬ ಜನ ಮಹಿಳೆಯರು ಅರ್ಧಂಬರ್ಧ ಜ್ಯೋತಿಷ್ಯ ಕಲ್ತಿರೋದು ಇದರಿಂದನೇ. ಸೂರ್ಯ ಬುಧ ಇಲ್ಲಿ ಲಗ್ನದಲ್ಲೇ ಇದ್ದಾನೆ, ಯಾವುದೋ ಒಂದು ಟಿ ವಿಲಿ ಹೇಳ್ಬಿಟ್ರು ಕೂತ್ಕೊಂಡು ಬೆಳಿಗ್ಗೆ, ಸೂರ್ಯ ಲಗ್ನದಲ್ಲಿದ್ದರೆ ಭಾಳ ಒಳ್ಳೆಯದು. ಇದು ಭಾವಚಲಿತ ಪ್ರಕಾರ ಹಿಂದೆ ಹೋಗಿದ್ದಾನೆ, 12ನೇ ಮನೆಗೆ ಹೋಗಿದ್ದಾನೆ. ಅದಕ್ಕೆ ನೀವು ಇಲ್ಲಿ ನೋಡಿದಾಗ
ಸೂರ್ಯ 12 ಅಂತ ಬಂದಿರೋದು. ಆ 12 ಮಂಗಳನ ದಶೆಯಲ್ಲಿ ಎಫೆಕ್ಟ್ ಮಾಡ್ತಾ ಇದ್ದಾನೆ, ನಕ್ಷತ್ರವಾಗಿ ಎಫೆಕ್ಟ್ ಮಾಡ್ತಾ ಇದ್ದಾನೆ. ಆದರೆ ಪ್ಲ್ಯಾನೆಟ್, ನಕ್ಷತ್ರ, ಸಬ್ಲಾರ್ಡ್ ಇವೆರಡನ್ನೂ ನಾವು ವಿಶ್ಲೇಷಣೆ ಮಾಡಿದಾಗ ಗೊತ್ತಾಗುತ್ತೆ 12/6 ಬಂದರೆ ಅಷ್ಟು ಒಳ್ಳೆಯದಲ್ಲ. ಆದರೂ ದಶಾ ಚೆನ್ನಾಗಿರೋದ್ರಿಂದ ಮತ್ತು ಸಬ್ಲಾರ್ಡ್ ಚೆನ್ನಾಗಿರೋದ್ರಿಂದ, ಹೆಚ್ಚು ಕಮ್ಮಿ ಬ್ಲೂ ಇರೋದ್ರಿಂದ ಕುಂಟ್ಕೊಂಡು ಮುಗಿಸ್ತಾರೆ. ಯಾವುದೇ ಗ್ರಹ ಯಾವುದೇ ಮನೇಲಿ ಕೂತ್ಕೊಂಡ್ರೆ ಅದ್ರ ಫಲ ಕೊಡಲೇಬೇಕು. ಶನಿ 4ರಲ್ಲಿ ಕೂತ್ಕೊಂಡು ಹಾಳು ಮಾಡೋಂಗಿದ್ರೆ ಹಂಗಾರೆ ಶನಿನ ನೀವು ಬ್ಲೇಮ್ ಮಾಡ್ತಿರೋ ತಪ್ಪು. ಹಂಗಾರೆ ಶನಿ 1ನೇ ಮನೆ, 2ನೇ ಮನೆ, 3, 4, 5, 6, 7, 8, 9, 10, 11, 12 ಯಾವ ಮನೇಲಿ ಕೂತ್ಕೊಂಡ್ರು ಹೋಗ್ತಾನೆ ಅಂದರೆ ಶನಿ ದಶ ಬಂದಿರೋರಿಗೆಲ್ಲ ವಾಶೌಟ್ ಆಗಿರಬೇಕು. ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಅವರು ಬೇಕಾದ್ರೆ ಸ್ಲೋ ಇರ್ಬೋದು. 4ನೇ ಮೇಲೆ ಶನಿ ಕೂತ್ಕೊಂಡ್ರೆ ಅವರು ಸ್ಲೋ ಇರ್ಬೋದು, ಬಟ್ ಆದರೆ ಓದೇ ಬಿಡಲ್ಲ. ಓದ್ತಾರೆ 89%. ಅವ್ರಿಗೆ ತಲೆಗತ್ತೋದು ಸ್ವಲ್ಪ ಸ್ಲೋ. ನ್ಯೂರಾನ್ಸ್ ಅಂತ ಕರಿತೀವಿ ನಾವು, ನ್ಯೂರಾನ್ಸ್ ಅಂತ ಕರಿತೀವಿ. ಈ ನ್ಯೂರಾನ್ಸು ಸ್ಯಾಟ್ರನ್ ಈಸ್ ಲಿಟಲ್ ಬಿಟ್ ಸ್ಲೋ ಇನ್ ಅಂಡರ್ಸ್ಟ್ಯಾಂಡಿಂಗ್, ಬಟ್ ಇಫ್ ಇಟ್ ಈಸ್ ಸಿಟ್ಟಿಂಗ್ ಇನ್ ದಿ 4th house ಇಟ್ ಈಸ್ ಫರ್ಮ್ ಇನ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಮಾಡ್ಕೊಳ್ಳಿ. ನಿಧಾನವಾದರೂ ಪ್ರಧಾನವಾಗಿ ಆಗುತ್ತೆ ಸ್ಯಾಟ್ರನ್. ಶನಿ ದೋಷ ಇದೆ, ಶನಿ ಶಾಂತಿ, ಅರ್ಥ ಆಯ್ತಾ, ಶನಿ ದಾನ. ಇಲ್ಲಿ ಇಟ್ಕೊಂಡು ಶನಿಗೆ ದಾನ ಮಾಡಿದ್ರೆ ಹೋಯ್ತು, ಮುಗಿದೋಯ್ತು ಕತೆ. ಶನಿಗೆ ದಾನ ಮಾಡಿದ್ರೆ ಇದ್ದಿದ್ದು ಇನ್ನೂ ಕೆಳಗೆ ಬಿದ್ದುಬಿಡ್ತೀರಾ. ಕರೆಕ್ಟಾಗಿರೋರ ಹತ್ರ ಜ್ಯೋತಿಷ್ಯ ಹತ್ರ ಬನ್ನಿ. ಅರ್ಥ ಆಯ್ತಾ? ಮೋಸ ಮಾಡಲ್ಲ, ನಿಮ್ಮ ಪೂಜೆ ಹೇಳಲ್ಲ, ಪಕ್ಕಾ. ಅದಕ್ಕಿಂತ ಹೆಚ್ಚಾಗಿ ಬಂದು ಕಲೀರಿ, ಕುಟುಂಬ ಸಮೇತ ಕಲೀರಿ. 24ನೇ ತಾರೀಕು ಒಳ್ಳೆ ಚಾನ್ಸ್ ಇದೆ. ಜ್ಯೋತಿಷ್ಯ ಯಾರ್ಯಾರು ನೋಡ್ತಾ ಇದ್ದೀರಾ, 2 ವರ್ಷ ಆಯಿತು ನಿಮ್ಮ ಜೊತೆ ನೋಡಿ, ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ, ಹೇಳಿದ್ದೆಲ್ಲ ಕರೆಕ್ಟ್ ಆಯಿತು, ನೀವೇ ನೋಡ್ಕೊಳ್ಳಿ, ಇನ್ನೂ ಪರ್ಫೆಕ್ಟ್ ಆಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ, ಹೇಳಿ. ನಮ್ಮ ಹೆಸರು ಸುಶೀಲಾ ಅಂತ. ಸಂಖ್ಯೆ ಸರ್ 1ರಿಂದ 249 ಒಂದು ಸಂಖ್ಯೆ ಹೇಳಿ ನೋಡೋಣ. 33. ನೀವು ನಿಮ್ಮ ಹಸ್ಬೆಂಡ್ ಬಗ್ಗೆ ಕೇಳಿದ್ದೀರಾ ಅಲ್ವಾ? ಹಸ್ಬೆಂಡ್ ಅಂದರೆ ನಾವು 7ನೇ ಮನೆ ಗಂಡ ಅಥವಾ ಸಂಸಾರದ ಬಗ್ಗೆ ನೋಡ್ತೀವಿ. 7ನೇ ಮನೆಯಲ್ಲಿ ಗುರುವಿನ ಕಾಂಬಿನೇಷನ್ ಬಂದಿದೆ. ಈ ಗುರು ಏನು ಹೇಳ್ತಾನೆ ಅಂತ ನೋಡಬೇಕು. ಗುರು 12ನೇ ಮನೆ, 1ನೇ ಮನೆ, 4ನೇ ಮನೆ. ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ನಕ್ಷತ್ರ ನೋಡಿದಾಗ 1, 4 ಬಂದಾಗ ಫಸ್ಟು ನಿಮ್ಮ ಮೇಲೆ ಪ್ರೀತಿ ಇಲ್ಲ. ಅಲ್ಲಿ ನಿಮಗೆ ಬೈಯಕ್ಕೆ ಕಾರಣ ಏನು ಅಂತಂದರೆ, ಮೊದಲು ಪ್ರೀತಿ ಅಂತ ಹೇಳ್ತೀವಿ. ಪ್ರೀತಿಗೆ 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಬರಬೇಕಿಲ್ಲಿ. 1, 4 ಬಂದರೆ ಅವ್ನ ಪಾಡ್ಗೆ ಅವ್ರು ನೋಡ್ಕೋತಾರೆ. ಅವ್ರು ಕರೆಕ್ಟ್ ಟೈಮ್ ಊಟ ಹಾಕ್ಬೇಕು, ಅವ್ರಿಗೆ ಬಿಸಿ ಹಾಕಬೇಕು. ಏನಮ್ಮ? ನಿಮ್ಗೆ ಇನ್ನೂ ಡೀಟೇಲಾಗಿ ಹೇಳ್ತೀನಿ, ಟೈಮ್ ಇಲ್ಲ ಅಷ್ಟೇ ಇಲ್ಲಿ ಈಗ. ಅರ್ಥ ಆಯ್ತಾ? ನೀವು ಎಲ್ಲಿ ಹೋಗಿದ್ರು ಅವ್ರು ಬಂದಿರೋ ಟೈಮಲ್ಲಿ ನೀವು ಕಣ್ಣು ಮುಂದೆ ಇರಬೇಕು. ಅರ್ಥ ಆಯ್ತಾ? ಕಣ್ಣು ಮುಂದೆ ಇರಬೇಕು. ಇಲ್ಲ ಅಂದರೆ ಇಲ್ಲಿ 1, 6 ರೌದ್ರ, ಇಲ್ಲಿ 12, 8. ಇನ್ನೊಂದು ಹೇಳ್ತೀನಿ ನಿಮಗೆ, ಅವರೇನು ಸ್ಟ್ರಿಕ್ಟ್ ಆಗಿರೋದಕ್ಕೇನು ಅವರೇನು ಇವರಲ್ಲ, ಕಾರ್ಪೊರೇಟ್ರಲ್ಲ, ಇದಿಲ್ಲ, ಸುಮ್ಮನೆ ಸಾಧಾರಣವಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಬಟ್ ನಿಮಗೆ ತೋರಿಸೋದು ಅವ್ನು CM ಅಂತ ಇರಲಿ. ಎಲ್ಲರಿಗೂ ಅವ್ರ ಗಂಡನೇ ದೇವರು, ಅವ್ರ ಗಂಡನೇ PM. ಅರ್ಥ ಆಯ್ತಲ್ವಾ? ಗೋಧಿಯನ್ನು ದಾನ ಮಾಡಿ. ಅರ್ಥ ಆಯ್ತಾ? ಗೋಧಿಯನ್ನು ದಾನ ಮಾಡಿ 8 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಬದಲಾವಣೆ ಆಗುತ್ತೆ. 8 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಹವಳ ಹಾಕ್ಕೊಳ್ಳಿ. ನಮ್ಮ ಆಫೀಸಲ್ಲೇ ಸಿಗುತ್ತೆ, ಬೇಕು ಅಂತ ತರಿಸ್ಕೊಳ್ಳಿ. ಬದಲಾವಣೆ ಆಗಿಲ್ಲ ಅಂದರೆ ಕೇಳಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. 3/15/2005 ಗುರುಜಿ. 15ನೇ ತಾರೀಕು ಗುರುಜಿ, 3ನೇ ತಿಂಗಳು 2005 ಗುರುಜಿ. 2005. ಟೈಮು ಬೆಳಗ್ಗೆ 9 ಗಂಟೆ ಗುರುಜಿ. ಹುಟ್ಟಿದೂರು? ಕೊರಟಗೆರೆ ಗುರುಜಿ. 19. ಮಂಗಳ ದಶ ನಡೀತಾ ಇದೆ. ಮಂಗಳ 11, 6. ಆಗುತ್ತೆ, ಮಾಡ್ಬೋದು. ಮುಂದಿನ ಕರೆಗೆ ಹೋಗೋಣ. ಮಾಡ್ಬೋದು. ಹಲೋ, ನಮಸ್ಕಾರ. ಹೇಳಿ ಸರ್. ಗುರುಜಿ, ನಾನು ಈ ಪ್ರೆಸೆಂಟ್ ಕೆಲಸ ಮಾಡ್ತಿದ್ದೀನಿ. ಹೊಸ ಕೆಲಸ ಇನ್ನೊಂದು ಸಿಕ್ಕಿದೆ. ಹಳೆ ಕೆಲ್ಸಕ್ಕೆ ಹೋದ್ರೆ ಉತ್ತಮನ, ಇಲ್ಲ ಹೊಸ ಕೆಲ್ಸಕ್ಕೆ ಸಿಕ್ಕಿರೋ ಕೆಲ್ಸಕ್ಕೆ ಹೋದ್ರೆ ಉತ್ತಮನ? ಪ್ರಶ್ನಾಶಾಸ್ತ್ರ ಹಾಕೋಣ. ಹಾ, ಗುರುಜಿ. 1 to 249 ಒಂದು ನಂಬರ್ ಹೇಳಿ. 62. ತುಂಬ ಲಾಭ ಬರುತ್ತೆ, ಹೋಗಿ ಬನ್ನಿ. ಸರಿ ಗುರುಜಿ. ಒಳ್ಳೆ ಕಂಪ್ನಿನೂ ಚೆನ್ನಾಗಿದೆ, ಲಾಭದ ಕಂಪ್ನಿ, ಲಾಭ ಚೆನ್ನಾಗಿ ಕೊಡುತ್ತೆ, ಬಾಸು ಚೆನ್ನಾಗಿರ್ತಾರೆ, ಎಂಜಾಯ್ ಮಾಡಕ್ಕೆ ಬಿಡ್ತಾರೆ, ಓತ್ಲ ಹೊಡಿಯಕ್ಕೆ ಬಿಡ್ತಾರೆ, ಎಲ್ಲ ಸೂಪರಾಗಿ ಬಿಡ್ತಾರೆ. ಹೋಗಿ ಬನ್ನಿ. ಜನಕ್ಕೆ ಕೆಲಸದಲ್ಲಿ ಓತ್ಲಾನು ಹೊಡಿಬೇಕು, ಅದು ಇಂಪಾರ್ಟೆಂಟ್ ಇರುತ್ತೆ ಅಲ್ವಾ? ಕೆಲಸನೂ ಇರಬೇಕು, ಕಷ್ಟನೂ ಕೊಡಬಾರ್ದು, ಆವಾಗವಾಗ ರಜಾನೂ ಕೊಡಬೇಕು, ನೆಮ್ಮದಿಯಾಗಿರಬೇಕು. 100% ಚೆನ್ನಾಗಿರುತ್ತೆ ಕೆಲವ್ರಿಗೆ. ಅದಕ್ಕೆ ಪ್ರಶ್ನಾಶಾಸ್ತ್ರದಲ್ಲಿ ಕಾಂಬಿನೇಷನ್ ನೋಡಿದಾಗ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಹಿಂಗಿರುತ್ತೆ ಅಂತ.
ಪ್ರಾಬ್ಲಮ್ ಆಗಿರೋದು ಅಥವಾ ತಪ್ಪಾಗಿರೋದು ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ಇಲ್ಲವೇ ಇಲ್ಲ. ಪ್ರಶ್ನಾಶಾಸ್ತ್ರ ಕೆಳಗೆ ಬಿದ್ದಿರೋ ಸಂಗತಿನೇ ಇಲ್ಲ. ಏನು ಬೇಕಾದ್ರೂ ಪ್ರಶ್ನಾಶಾಸ್ತ್ರ ಹಾಕಿ ಅದು ಇಷ್ಟೇ ಅಂತ ಹೇಳುತ್ತೆ. ಇಂಥ ಅಭೂತಪೂರ್ವವಾಗಿರ್ತಕ್ಕಂಥ ಶಾಸ್ತ್ರನ ದಯವಿಟ್ಟು ಅರ್ಚಕರು ಫಸ್ಟ್ ಕಲೀರಿ. ಜ್ಯೋತಿಷ್ಯನ ಸುಳ್ಳು ಹೇಳ್ಬೇಡಿ, ದೋಷ ಇದೆ ಅದಿದೆ ಇದೆ ಅಂತ. ದೋಷ ಇಲ್ಲವೇ ಇಲ್ಲ. ಚಾಲೆಂಜ್ ಮಾಡ್ತೀನಿ. ಎಷ್ಟೋ ಅರ್ಚಕರಿಗೆ ಇವತ್ತವರೆಗೂ ನನ್ನ ಹತ್ರನೇ ಬಂದಿದ್ದಾರೆ, ಮದುವೆಗಳೇ ಆಗಿಲ್ಲ ಅವ್ರಿಗೆ. ಅವರ 7ನೇ ಮನೆ ಕಸ್ಪಲ್ಲೂ ನೋ ಮ್ಯಾರೇಜ್ ಅಂತ ತೋರಿಸಿದೆ. ಎಷ್ಟೋ ಅರ್ಚಕರಿಗೆ ಮದುವೆ ಆಗಿಲ್ಲ, 35 ಆಯ್ತು ಸರ್, ಯಾವುದು ಸಿಗ್ತಾಯಿಲ್ಲ, 36 37, ಯಾಕಂದರೆ ಕಸ್ಪಲ್ಲಿ ಹೇಳ್ತಾ ಇದೆ. ಕಸ್ಪಲ್ಲಿ ಹೇಳಿದ ಮೇಲೆ ಆಗಲ್ಲ. ನೀವು ಏನೇ ದೇವಸ್ಥಾನದ ಅರ್ಚಕರಿರ್ಬೋದು, ಯಾರಿರ್ಬೋದು. ಜ್ಯೋತಿಷ್ಯ ಬೇರೆ, ಆಗಮಶಾಸ್ತ್ರ ಬೇರೆ. ನಾನು ಆಗಮಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇಲ್ಲ. ಆಗಮಶಾಸ್ತ್ರದ ಬಗ್ಗೆ ನಾನು ಏನೂ ಹೇಳೋಂಗಿಲ್ಲ. ನೀವೊಂಥರ ದೇವರು ಆ ವಿಚಾರದಲ್ಲಿ. ಆಗಮಶಾಸ್ತ್ರ ಆ ಷೋಡಶೋಪಚಾರದಿಂದ ಹಿಡಿದು ಯಾವ್ಯಾವುದು ಸೂಕ್ತಗಳನ್ನ ಮಾಡ್ತೀರಾ, ಬರ್ತಕ್ಕಂಥ ದೇವರ ಒಂದು ಕಾರ್ಯಗಳನ್ನ ನೀವು ಮಾಡ್ತೀರಾ, ಅದಕ್ಕೆ ದೊಡ್ಡ ನಮನ, ಸಲಾಂ. ಅದೇ ನೀವು ಭಾಳ ಉತ್ತಮವಾಗಿದ್ದೀರ ಆ ವಿಚಾರದಲ್ಲಿ. ನನಗೆ ದೀರ್ಘದಂಡನ, ನಿಮಗೆಲ್ಲ ದೀರ್ಘದಂಡನ. ಆದರೆ ಈ ಕಡೆ ಸೈಡ್ ಜ್ಯೋತಿಷಕ್ಕೆ ಬಂದಾಗ ವೆರಿ ವೆರಿ ಪುವರ್. ಅಸ್ಟ್ರಾಲಜಿನ ನಾವು 30 ಇಯರ್ಸ್ ವಿತ್ ಡಾಕ್ಟ್ರೇಟ್ ಕೊಡ್ತಾಯಿದ್ದೀವಿ ನಮ್ಮ ಸಂಸ್ಥೆಯಲ್ಲಿ. ಅಸ್ಟ್ರಾಲಜಿಲಿ ಪುವರ್. ಸೊ ಅದನ್ನು ನೀವು ಪೂಜೆಗಳಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ನಮ್ಮ ಹಿಂದೂ ಧರ್ಮದ ಮೇಲೆ ಅಪನಂಬಿಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಪೂಜೆ ಆದಮೇಲೆ ವರ್ಕ್ ಆಗಿಲ್ಲ ಅಂದರೆ ಅದನ್ನು ವಾಪಸ್ ಅವರು ನಿಮ್ಮ ಹತ್ರನೂ ಬಂದು ಹೇಳಲ್ಲ, ದೇವ್ರನ್ನೂ ನಂಬಲ್ಲ, ಜ್ಯೋತಿಷ ನಂಬಲ್ಲ. ಹಿಂದೂ ಧರ್ಮ ಇಂಡೈರೆಕ್ಟಾಗಿ ಹಾಳಾಗುತ್ತೆ. ಇದು ಗ್ಯಾರಂಟಿ. ಇದು ನಾನು 30 ವರ್ಷದ ಅನುಭವ ಹೇಳ್ತಾ ಇದ್ದೀನಿ. ನಾನು 30 ಇಯರ್ಸ್ ಅನುಭವ ಇದು. ಲರ್ನ್ ಫುಲ್ ಅಸ್ಟ್ರಾಲಜಿ. ಮದುವೆ ಕಷ್ಟ ರೀ, ಆಗಲ್ಲ ಅಂತ ಹೇಳಂಗಿದ್ದು ಹೇಳ್ಬಿಡಿ, ಮುಖದ ಮೇಲೆ ಹೇಳಿ. ನಿಮಗೆ ದೇವ್ರ ಥರ ನೋಡ್ತಾರೆ. ಇದು 1000% ಗ್ಯಾರಂಟಿ. ನಮ್ಮಲ್ಲಿ ಇವತ್ತು 2-3 ಎಕ್ಸಾಂಪಲ್ ಬಂತು, ಹೇಳ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ಒಂದು ಕಾಲ್ ಬಂತು, 2 ವರ್ಷದ ಹಿಂದೆ ಹೇಳಿದ್ವಿ, ನೀವು ಹೇಳಿದ್ದೆಲ್ಲ ಆಯಿತು ಅಂತಂದರು. ಇವಾಗ ಹೇಳಿದ್ರು, ಇನ್ನೊಬ್ರು ಯಾರೋ ಕಾಲ್ ಮಾಡಿದರು, ಸರ್ ನೀವು ಹೇಳ್ದಂಗೆ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ, ನಕ್ಷತ್ರ ನಾಡಿ ಹೇಳ್ದಂಗೆ ಬರುತ್ತೆ. ಅಸ್ಟ್ರಾಲಜಿಲಿ ನೀವು ಹೇಳ್ತಾ ಇದ್ದೀರಾ, ನಾವು ಅದೇ ಪ್ರೊಫೆಷನ್ ಇದ್ದೀವಿ, ಇಲ್ಲಿ ದೇವಸ್ಥಾನದ ಪೂಜೆ ಮಾಡ್ತೀವಿ, ಜ್ಯೋತಿಷನೂ ಸೈಡಲ್ಲಿ ಹೇಳ್ತೀವಿ. ಫಸ್ಟ್ ಬಂದು ಕಲೀರಿ ನಿಜವಾದ ಶಾಸ್ತ್ರ. ಎಷ್ಟೋ ಜನ ಕಲ್ತಿದ್ದಾರೆ, ಕಲ್ತಿಲ್ಲ ಅಂತಲ್ಲ. ಕಮ್ಮಿ ಅಂದರೂ ನನ್ನ ಪ್ರಕಾರ 2500 ಜನವರೆಗೂ ಕರೆದಿದ್ದಾರೆ. 60,000ದಲ್ಲಿ 2,500 ಜನ ಅರ್ಚಕರು ಕರೆದಿದ್ದಾರೆ. ಕರೆಕ್ಟ್ ಸರ್, ನಾನು ತಪ್ಪು ಹೇಳಿದ್ದೆ. ಎಷ್ಟೋ ವಯಸ್ಸಾದವರು 45, 60, 70 ವರ್ಷದವರು ಕೈ ಮುಗಿದು, ಸರ್ ಇದು ಮುಂಚೆನೇ ಕಲಿಬೇಕಾಯ್ತು ಸರ್, ತಪ್ಪು ಮಾಡಿದೆ, ಫಸ್ಟ್ ಕ್ಲಾಸ್ ಅಸ್ಟ್ರಾಲಜರ್ ಆಗ್ಬಿಡ್ತಾಯಿದ್ದೆ. ಖಂಡಿತ ನಾವೆಲ್ಲ ಹಿಂದೂ ಧರ್ಮನ ಉಳಿಸಿ ಕಾಪಾಡಬೇಕಾಗಿರೋರು. ದೋಷ ಬೇಕಾದ್ರೆ ಹೇಳ್ಕೊಳ್ಳಿ ಸೈಡಲ್ಲಿ, ಟೈಮ್ ಹೇಳಿಬಿಡಿ, ಮದುವೆ ಟೈಮು. ದೋಷ ಹೇಳ್ಕೊಂಡು ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ, ನಿಮ್ಮ ಪರ್ಸ್ನಲ್. ಕರೆಕ್ಟ್ ಟೈಮ್ ಆಗುತ್ತೋ ಇಲ್ವೋ, ಯಾವಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.